ನಮಸ್ಕಾರ ವಿದ್ಯಾರ್ಥಿಗಳೇ, 9ನೇ ತರಗತಿ ಗಣಿತ ಭಾಗ 1 ಮೊದಲ ಅಧ್ಯಾಯ ಸಂಖ್ಯಾ ಪದ್ಧತಿ. ಈ ಅಧ್ಯಾಯದಲ್ಲಿ ವಿದ್ಯಾರ್ಥಿಗಳೇ ನೀವು ಕಲಿಯುವುದು ಸಂಖ್ಯಾ ಪದ್ಧತಿಯ ವಿಧಗಳು. ಸಂಖ್ಯಾ ಪದ್ಧತಿಯ ವಿಧಗಳಲ್ಲಿ ಮೊದಲನೆಯದು ಸ್ವಾಭಾವಿಕ ಸಂಖ್ಯೆಗಳು ಅಥವಾ ಪ್ರಾಕೃತ ಸಂಖ್ಯೆಗಳು. ಇದನ್ನು ಇಂಗ್ಲಿಷ್ನಲ್ಲಿ ನ್ಯಾಚುರಲ್ ನಂಬರ್ಸ್ ಎಂದು ಕರೆಯುವರು. ಸ್ವಾಭಾವಿಕ ಸಂಖ್ಯೆಗಳನ್ನು n ಎಂಬ ಸಂಕೇತದಿಂದ ಗುರುತಿಸಲಾಗುವುದು. ಎಣಿಸಬಹುದಾದ ಸಂಖ್ಯೆಗಳನ್ನು ಸ್ವಾಭಾವಿಕ ಸಂಖ್ಯೆಗಳು ಎಂದು ಕರೆಯಬಹುದು. ನಾವು ಎಣಿಕೆ ಶುರು ಮಾಡುವುದು ಮೊದಲನೇ ಅಂಕಿ 1 ರಿಂದ. 1 ರಿಂದ 2, 3, 4, 5, 6, 7, 8, 9 ಹೀಗೆ ಅನಂತದವರೆಗೂ ಎಣಿಸಬಹುದು, ಅಂದರೆ ಇನ್ಫಿನಿಟಿ. ವಿದ್ಯಾರ್ಥಿಗಳೇ, ನ್ಯಾಚುರಲ್ ನಂಬರ್ಸ್ ನೈಸರ್ಗಿಕ ಸಂಖ್ಯೆಗಳು. ನಂತರ ಬರುವುದು ಪೂರ್ಣ ಸಂಖ್ಯೆಗಳು. ಪೂರ್ಣ ಸಂಖ್ಯೆಗಳು ಆರಂಭವಾಗುವುದು 0ಯಿಂದ. 0, 1, 2, 3, 4, 5, 6, 7, 8, 9 ಅನಂತದವರೆಗೂ. ಸ್ವಾಭಾವಿಕ ಸಂಖ್ಯೆಯಲ್ಲಿ 0 ಬರುವುದಿಲ್ಲ, ಆದರೆ ಪೂರ್ಣ ಸಂಖ್ಯೆಯಲ್ಲಿ 0ದಿಂದ ಆರಂಭವಾಗುತ್ತದೆ. ಪೂರ್ಣ ಸಂಖ್ಯೆಗಳನ್ನು W ಎಂಬ ಸಂಕೇತದಿಂದ ಗುರುತಿಸಲಾಗುತ್ತದೆ, ಏಕೆಂದರೆ ಇಂಗ್ಲಿಷ್ ಪದದಲ್ಲಿ ಪೂರ್ಣ ಸಂಖ್ಯೆಗಳನ್ನು ಹೋಲ್ ನಂಬರ್ಸ್ ಎಂದು ಕರೆಯಬಹುದು. ವಿದ್ಯಾರ್ಥಿಗಳೇ, ಸಂಖ್ಯೆಯ ವಿಧಗಳಲ್ಲಿ ಮೂರನೆಯದಾಗಿ ಬರುವುದು ಪೂರ್ಣಾಂಕಗಳು. ಪೂರ್ಣಾಂಕಗಳಲ್ಲಿ ಮತ್ತೆ ಧನಾತ್ಮಕ ಪೂರ್ಣಾಂಕಗಳು, ಋಣಾತ್ಮಕ ಪೂರ್ಣಾಂಕಗಳು ಅಂತ ಬರುತ್ತವೆ. ಧನಾತ್ಮಕ ಪೂರ್ಣಾಂಕಗಳೆಂದರೆ 1, 2, 3, 4, 5. ಋಣಾತ್ಮಕ ಪೂರ್ಣಾಂಕಗಳೆಂದರೆ -5, -4, -3, -2, -1. ಹಾಗಾದರೆ ವಿದ್ಯಾರ್ಥಿಗಳೇ, ನಿಮ್ಮಲ್ಲಿ ಪ್ರಶ್ನೆ ಮೂಡಬಹುದು, ಸರ್, ಹಾಗಾದರೆ 0 ಏನು, ಧನಾತ್ಮಕನ ಅಥವಾ ಋಣಾತ್ಮಕನ? ವಿದ್ಯಾರ್ಥಿಗಳೇ, ನಿಮ್ಮ ಪ್ರಶ್ನೆ ಸರಿಯಾಗಿದೆ. 0 ಒಂದು ತಟಸ್ಥ ಸಂಖ್ಯೆಯಾಗಿದೆ. ಇದು ಧನಾತ್ಮಕವಾಗಿಯೂ ಇಲ್ಲ, ಋಣಾತ್ಮಕವಾಗಿಯೂ ಇಲ್ಲ. ಇಂಗ್ಲಿಷ್ನಲ್ಲಿ ನ್ಯೂಟ್ರಲ್ ಎಂದು ಕರೆಯುವರು, ತಟಸ್ಥವಾಗಿದೆ. ವಿದ್ಯಾರ್ಥಿಗಳೇ, ಸಂಖ್ಯೆಯ ವಿಧಗಳಲ್ಲಿ ಮುಂದೆ ಬರುವುದು ಭಾಗಲಬ್ಧ ಸಂಖ್ಯೆಗಳು. P/Q ರೂಪದಲ್ಲಿ ಇರುವ ಸಂಖ್ಯೆಗಳು. P ಮತ್ತು Qಗಳು ಪೂರ್ಣಾಂಕಗಳು. ಉದಾಹರಣೆಗಳು 1/2, 1/4 ಮುಂತಾದವುಗಳು. ವಿದ್ಯಾರ್ಥಿಗಳೇ, ಸಂಖ್ಯೆ ವಿಧಗಳಲ್ಲಿ ಮುಂದೆ ಬರುವುದು ಅಭಾಗಲಬ್ಧ ಸಂಖ್ಯೆಗಳು. ಇಲ್ಲಿ P/Q ರೂಪದಲ್ಲಿ ಬರೆಯಲಾಗದ ಸಂಖ್ಯೆಗಳನ್ನು ಅಭಾಗಲಬ್ಧ ಸಂಖ್ಯೆಗಳೆಂದು ಕರೆಯುವರು. ಉದಾಹರಣೆ √2, π, √3
ಇವು ಅಭಾಗಲಬ್ಧ ಸಂಖ್ಯೆಗಳಿಗೆ ಉದಾಹರಣೆಗಳು.